ಹಲೋ ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ವನಿಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಕಚೇರಿ ಕಾರ್ಯಗಳಲ್ಲಿ ಉದ್ಯೋಗಸ್ಥರಿಗೆ ಸಮಾಧಾನ ಸಿಗಲ್ಲ. ಸಂಚಾರದಲ್ಲಿ ದೈಹಿಕ ಆಘಾತದ ಬಗ್ಗೆ ಜಾಗ್ರತೆ ವಹಿಸಬೇಕು. ಚಿಂತಿತ ಶುಭ ಕಾರ್ಯಗಳಿಗೆ ಪ್ರಯತ್ನ ಬಲ ಅಗತ್ಯ ಇದೆ. ವಿದ್ಯಾರ್ಥಿಗಳಿಗೆ ಉದಾಸೀನತೆ ಕಾಡುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ವ್ಯಾಪಾರ, ಉದ್ಯೋಗ, ವ್ಯವಹಾರದಲ್ಲಿ ಕೆಲವೊಂದು ಅನುಕೂಲಗಳು ಉಂಟಾಗುತ್ತೆ. ಕೌಟುಂಬಿಕ ಹಾಗೂ ಸಾಂಸಾರಿಕವಾಗಿ ನೆಮ್ಮದಿಯ ವಾತಾವರಣ ನಿಮ್ಮದಾಗತ್ತೆ. ಮಾತಿನಿಂದ ವಿವಾದಗಳು ಉಂಟಾಗಬಹುದು. ದಿನದ ಅಂತ್ಯದಲ್ಲಿ ಸಂತೋಷ ಇದೆ. ಮಿಥುನ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳು ಉತ್ತಮಗೊಳ್ಳುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ವೃದ್ಧಿಸುತ್ತೆ. ಆಗಾಗ ಮಕ್ಕಳ ವಿಚಾರವಾಗಿ ಚಿಂತಿತರಾಗ್ತೀರಾ. ವಾಹನ ಖರೀದಿಗೆ ಅನುಕೂಲವಾಗಬಹುದು. ಹಾಗೆ ಸಂಚಾರದಲ್ಲಿ ಕಾರ್ಯಸಿದ್ಧಿ ಇದೆ. ಕಟಕ ರಾಶಿಯವರಿಗೆ ಇವತ್ತು ಆರ್ಥಿಕ ಅಡಚಣೆಗಳು ಕಡಿಮೆಯಾಗತ್ತೆ. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ನೆಮ್ಮದಿ ಕಡಿಮೆಯಾಗತ್ತೆ. ಅದೇ ರೀತಿ ಸ್ಥಳ ಬದಲಾವಣೆಯ ಸಾಧ್ಯತೆ ಕೂಡ ತರಿಸುತ್ತೆ. ಆಗಾಗ ಸಂಚಾರ ಒದಗಿ ಬಂದು ದೇಹದ ಆಯಾಸ ತರಿಸುತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಕೆಲವೊಂದು ಅನುಕೂಲಗಳು ಅಭಿವೃದ್ಧಿ ತರಿಸುತ್ತವೆ. ಚಿಂತಿತ ಕೆಲಸ ಕಾರ್ಯಗಳು ಈಗ ಪ್ರಯತ್ನಿಸಿದ್ದಲ್ಲಿ ಸಿದ್ಧಿಸುತ್ತೆ. ಸಮೀಪ ವರ್ತಿಗಳಲ್ಲಿ ಶುಭ ಮಂಗಳ ಸಮಾರಂಭ ನಡೆಯುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಮಕ್ಕಳ ವಿಚಾರವಾಗಿ ವ್ಯಾಕುಲತೆ ಹೆಚ್ಚುತ್ತೆ. ವ್ಯಾವಹಾರಿಕವಾಗಿ ಕಷ್ಟ ನಷ್ಟಗಳು ಅನುಭವಕ್ಕೆ ಬರುತ್ತೆ. ಆಗಾಗ ಮಾನಸಿಕ ಅಸ್ಥಿರತೆ ಕಾರ್ಯ ವಿಳಂಬಕ್ಕೆ ಕಾರಣವಾಗುತ್ತೆ. ದೇಹದ ಆರೋಗ್ಯದಲ್ಲಿ ಬದಲಾವಣೆ ತೋರಿ ಬರುತ್ತೆ. ತುಲಾ ರಾಶಿಯವರಿಗೆ ಇವತ್ತು ಮೋಡಿ ಮಾತುಗಳಿಂದ ಮೋಸ ಹೋಗುವ ಸಂದರ್ಭ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ಜಾಗ್ರತೆ ವಹಿಸಬೇಕು. ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಬೇಕು. ಆಗಾಗ ಶನಿಯಿಂದ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗುತ್ತೆ. ತಲೆಗೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಗ್ರಹಿಸಿದ ಕೆಲಸ ಕಾರ್ಯಗಳು ನಿಧಾನಗೊಳ್ಳುತ್ತವೆ. ಸ್ತ್ರೀ ಸಂಬಂಧ ತೊಂದರೆಗಳು ತೋರಿ ಬರುತ್ತವೆ. ಕೆಲವೊಮ್ಮೆ ಅನಗತ್ಯ ಪ್ರಯಾಣ, ಅನಗತ್ಯ ಖರ್ಚು ವೆಚ್ಚ ಎದುರಾಗುತ್ತೆ. ಸಂಚಾರದಲ್ಲಿ ಜಾಗ್ರತೆ ಇದ್ರೆ ಒಳ್ಳೆಯದು. ಧನು ರಾಶಿಯವರಿಗೆ ಇವತ್ತು ದೈವ ಬಲ ಕಡಿಮೆಯಾದ ಕಾರಣ ಹೆಚ್ಚಿನ ಪ್ರಯತ್ನ ಬಲಕ್ಕೆ ಒತ್ತು ಕೊಡ್ತೀರಾ. ಆರೋಗ್ಯ ಭಾಗ್ಯ ಉತ್ತಮ ಇದ್ರೂ ಜಾಗ್ರತೆ ವಹಿಸಬೇಕಾಗತ್ತೆ. ಶಿಸ್ತು ಸಂಯಮಗಳು ಮುನ್ನಡೆಗೆ ಸಾಧಕವಾಗುತ್ತೆ. ವ್ಯಾಪಾರದಲ್ಲಿ ಜಾಗ್ರತೆ ಇದ್ರೆ ಒಳ್ಳೆಯದು. ಮಕರ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಅಭಿವೃದ್ಧಿ ತೋರಿ ಬಂದ್ರು ಜಾಗ್ರತೆ ವಹಿಸಬೇಕು. ಸೋದರ ಸಮಾನ ಬಂಧುಗಳಿಂದ ವಿಶೇಷ ಸಹಕಾರ ತೋರಿ ಬರುತ್ತೆ. ವಾಹನಾದಿ ಲಾಭ ಇದ್ರೂ ಜಾಗ್ರತೆ ವಹಿಸಬೇಕಾಗತ್ತೆ. ಶೀತ ಬಾಧೆ ಕಾಡುತ್ತೆ. ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರ ಇದ್ರೆ ಒಳ್ಳೆಯದು. ಕುಂಭರಾಶಿಯವರಿಗೆ ಇವತ್ತು ದೈವ ಬಲ ಇರದೆ ಮನಸ್ಸಿನಲ್ಲಿ ಗ್ರಹಿಸಿದ ಕೆಲಸ ಕಾರ್ಯ ವಿಳಂಬವಾಗುತ್ತೆ. ಆರೋಗ್ಯದಲ್ಲಿ ತೊಂದರೆ, ವೃತ್ತಿರಂಗದಲ್ಲಿ ಕಿರಿಕಿರಿ ತೋರಿ ಬರಬಹುದು. ದುಡುಕಿನ ಕೆಲಸದಿಂದ ಆತ್ಮೀಯರೊಂದಿಗೆ ಕಲಹವಾಗುತ್ತೆ. ಎಚ್ಚರ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ಔದ್ಯೋಗಿಕ ಮುನ್ನಡೆ, ಆರ್ಥಿಕ ಪ್ರಗತಿ, ಧಾತು ದ್ರವ್ಯಗಳ ವ್ಯವಹಾರದಿಂದ ಅಧಿಕ ಲಾಭ ಇರುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದ್ರೂ ಸಾಂಸಾರಿಕವಾಗಿ ಸುಖ ತೋರಿ ಬಂದ್ರು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ತಾಳ್ಮೆಯಿಂದ ಇದ್ರೆ ನಿಮ್ಗೆ ಒಳ್ಳೇದು. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ವಾರದಲ್ಲಿ ಮೊದಲನೇ ದಿನ ಇವತ್ತು. ಎಲ್ರು ಖುಷಿಯಾಗಿ ಚೆನ್ನಾಗಿರಿ. ಹಾಗೆ ಪ್ರತಿದಿನಾನು ನಗ್ನಗ್ತಾ ಇರಿ ಅಂತ ಹೇಳ್ತಾ ನಾವಿವತ್ತು ನಿಮ್ಗೆ ಫುಲ್ ಡೇ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಟೇಕ್ ಕೇರ್ ಅಂಡ್ ಹ್ಯಾಪಿ ಮಂಡೇ.